ಬಂಧಿಸಲೇಬೇಕು. ಈ ವಿಷಯವಾಗಿ ಇದು ನಡೀತಕ್ಕಂಥ ಹೋರಾಟ ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ. ಇದು ಗ್ರಾಮದಲ್ಲಿ ದ್ವೇಷ ಹಚ್ಚುವಂತ ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ವಿರುದ್ಧ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ ಇದು ಹೋರಾಟ. ಹೀಗಾಗಿ ಗ್ರಾಮದಲ್ಲಿ ನೆಮ್ಮದಿ ಬೇಕು, ಸ್ನೇಹ ಇರಬೇಕು, ಸೌಹಾರ್ದ ಇರಬೇಕು ಅನ್ನೋದೇ ಈ ಹೋರಾಟ. ಅದಕ್ಕಾಗಿ ಈ ಪಾದಯಾತ್ರೆ ಯಾರ ವಿರುದ್ಧವಲ್ಲ ಮತ್ತು ಯಾರ ವಿರುದ್ಧ ದ್ವೇಷ ಕಟ್ಟೋದು ಅಲ್ಲ ಈ ಹೋರಾಟ. ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಇರಬೇಕನ್ನೋ ಸಲುವಾಗಿ ಸಂದೇಶ ನೀಡೋದಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಮುಂದೆ ಯಾವುದೇ ಇಂಥ ಘಟನೆಗಳಾಗಬಾರ್ದು, ದೌರ್ಜನ್ಯಗಳಾಗಬಾರ್ದು. ಎಲ್ಲರೂ ಸ್ನೇಹವಾಗಿರಬೇಕು, ಜಾತ್ಯತೆ ಬಿಡಬೇಕು, ಅಸ್ಪೃಶ್ಯತೆ ಬಿಡಬೇಕು ಮತ್ತು ದೇವಸ್ಥಾನ ಹೋಟ್ಲುಗಳು ಎಲ್ಲ ರೀತಿಯಲ್ಲಿ ಒಂದು ದೇಹ ಪ್ರವೇಶ ಅನ್ನೋದು ಇರಬೇಕಾಗುತ್ತೆ. ಆದ್ರೂ ಅಸ್ಪೃಶ್ಯತೆ ವಿರುದ್ಧ ಕೂಡ ಹೋರಾಟ ಇದು. ಹೀಗಾಗಿ